ಹಲೋ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಇವಾಗ ಆ ರೇಷ್ಮೆ ದಾರದಲ್ಲಿ ರೆಡಿ ಕುಚ್ಚು ಮಾಡಿದ್ವಲ್ಲ, ಆದರೆ ಕೆಲವೊಂದು ಡಿಸೈನ್ಸ್ ಹೇಳ್ತಾ ಹೋಗ್ತೀನಿ ನಾನು ಓರಲಾಗಿ. ಸೊ ನೀವು ಆ ಥರ ಮಾಡ್ಕೊಳ್ಳಿ. ಒಂದು ಡಿಸೈನು ನಿಮಗೆ ತೋರಿಸ್ತೀನಿ, ಬೀಡ್ಸ್ ಹಾಕಿ ಹೇಗೆ ಮಾಡೋದು ಅನ್ನೋದು. ನೋಡಿ, ಫಸ್ಟ್ ಈ ಥರ ಒಂದಷ್ಟು ಮಾಡಿಟ್ಕೊಂಬಿಡ್ಬೇಕು. ಎನಿ ಕಲರ್ಸ್ ನೀವು ರೆಡಿ ಮಾಡಿಟ್ಕೊಂಬಿಡಿ. ಟೈಮ್ ಸಿಕ್ಕಿದಾಗೆಲ್ಲ ಫ್ರೀ ಆಗಿದ್ದಾಗ ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ಟು, ಇದು ನಿಮಗೇನು ಗೋಜೋದು ಇಲ್ಲ. ನೋಡಿ, ಈ ಥರ ಒಂದೊಂದೇ ತೊಗೊಂಬಿಟ್ಟು ನಿಧಾನಕ್ಕೆ ನೋಡಿ ಫುಲ್ ಬರುತ್ತೆ. ಸೊ ಗೋಜ್ ಆಗದೆ ಇರೋಂಗೆ ನಿಧಾನಕ್ಕೆ ಕೆಳಗೆ ಹಾಕ್ಕೊಂಡು ತೊಗೋಬೇಕಾಗತ್ತೆ. ಸೊ ಈಗ ನಾನು ಇಲ್ಲಿ 4 ಎಳೆ ದಾರ ತೊಗೊಂಡಿದ್ದೀನಿ, ಸೇಮ್ ಕಲರ್ ತೊಗೊಂಡಿದ್ದೀನಿ, ಸ್ಯಾರಿ ಕಲರು. ಸೊ ನೋಡಿ, ಫಸ್ಟು ಈ ಥರ ನಾಟ್ ಹಾಕ್ಕೊಂಡು ಕೆಳಗಿಂದ ಮೇಲೆ ಈ ಥರ ದಾರ ತಗೊಳ್ಳಿ. 3 mm ಬೀಡ್ಸ್ ಬರುತ್ತಲ್ಲ, ಅದನ್ನು 3 ಬೀಡ್ ಹಾಕ್ಕೊಳ್ಳೋಣ. ಈ ಥರ ಇದು ರೆಡಿ ಕುಚ್ಚಾದ್ರಿಂದ ನೀವು ಕ್ರೋಶಾಲು ಹಾಕ್ಕೊಂಡು ಹೋಗ್ಬೋದು. 3 or 4 ಚೈನು ಮತ್ತು ಕುಚ್ಚು, ಮತ್ತು 3 or 4 ಚೈನ್, ಒಂದು ಕುಚ್ಚು, ಆ ಥರ ಡಿಸೈನ್ಸು ಮಾಡ್ಕೊಂಡು ಹೋಗ್ಬೋದು. ತುಂಬ ಡಿಸೈನ್ಸ್ ಇದೆ ಬೇಬಿ ಕುಚ್ಚಲ್ಲಿ. ನೀವು ಹೆಂಗಂದರೆ ಹಾಗೆ ಆ ಥರ ಕುಚ್ಚು ಮಾಡಿ ಇಟ್ಕೊಂಡ್ಬಿಟ್ರೆ ಡಿಸೈನ್ಸು ಸೆವ್ರಲ್ ಡಿಸೈನ್ಸು ನೀವು ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈ ಥರ 3ನ ಈ ಥರ ಹಾಕ್ಕೋಬೇಕು. ನೀವು ಇದನ್ನು ಒಂದಿಷ್ಟು ದೂರ ಹಾಕಿಬಿಟ್ಟು ಒಂದು ಕುಚ್ಚು ಹಾಕ್ಕೋಬೋದು. ಇಲ್ಲ, ಇಲ್ಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಕುಚ್ಚು ಬೇಕಾಗುತ್ತೆ. ಸೊ ಬೇಕಾದವ್ರಿಗೆ ಆ ಥರ ಸ್ಟಾರ್ಟಿಂಗಲ್ಲಿ ಈ ಥರ ಹಾಕ್ಕೊಡಿ. ನೋಡಿ, ಇವಾಗ ರೆಡಿ 2 ಬೀಡ್ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಈ ಥರ ಪೋಣಿಸ್ಕೊಳ್ಳಿ. ಹೇಳ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದು ನಿಮಗೆ ಎಷ್ಟು ದಿನ ಆದರೂ ಈ ಕುಚ್ಚು ಮಡ್ಚಲ್ಲ, ಹಿಂಗೆ ಇರುತ್ತೆ. ಈಗ ಈ 2 ಬೀಡ್ ಹಾಕ್ಕೊಂಡಿದ್ವಲ್ಲ ಕುಚ್ಚಿಗೆ ಮುಂಚೆ, ಈ 2 ಬೀಡಲ್ಲಿ ಮಾತ್ರ ಹೊರಗಡೆಗೆ ಬನ್ನಿ. ಕುಚ್ಚು ಥ್ರೆಡ್ಡಲ್ಲಿ ಸೂಜಿ ಬರಬಾರ್ದು, ಓನ್ಲಿ 2 ಬೀಡ್ಸಿಂದ ಹೊರಗಡೆಗೆ ಬಂದು ನೋಡಿ. ಈಗ ತಿರುಗುತ್ತೆ, ಇದು ಹಿಂಗೆ ತಿರುಗಿಸ್ಕೊಂಡು ನೀಟಾಗಿ ಹತ್ತಿರ ಹೇಳ್ಕೊಳ್ಳಿ. ನೀವು ಈ ಥರ ಒಂದೇ ಕುಚ್ಚು ಸಾಕು ಅಂದರೆ ಇಲ್ಲಿಗೆ ನಿಲ್ಲಿಸ್ಬೋದು. ಇಲ್ಲ 2 ಬೇಕು ಅಂತಂದರೆ ತಿರ್ಗಾನು 2 ಬೀಡ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಡಾರ್ಕ್ ಕಲರ್ ಹಾಕ್ತಾಯಿದ್ದೀನಿ ನಾನು, ಯಾಕಂದರೆ ಇದು ಬಾರ್ಡ್ರಲ್ಲಿ ಕಲರ್ ಇದೆ. ಸೊ ಇದನ್ನು ಹಾಕ್ತಾಯಿದ್ದೀನಿ ನಾನು. ಫ್ರೀ ಟೈಮ್ ಸಿಕ್ಕಿದಾಗ ನೀವು ಒಂದಷ್ಟು ಕುಚ್ಚು ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಈಗ ಮಾಡೋದು ತಪ್ಪುತ್ತೆ, ಅಷ್ಟು ಟೈಮು ಸೇವ್ ಆಗುತ್ತೆ. ಈ ಥರ ಬರೀ ಬೀಡ್ಸಲ್ಲಿ ಮಾತ್ರ ಸೂಜಿ ಬರಬೇಕು. ಮತ್ತು ಇದು ಇವಾಗ ಹಿಂಗೆ ತಿರುಗುತ್ತೆ. ಈ ಥರ ಇಷ್ಟಕ್ಕೆ ನೀವು ನಿಲ್ಸಂಗಿದ್ರೆ 2 ಕುಚ್ಚಿಗೆ ನೀವು ಇಲ್ಲಿ ಎಂಡ್ ಮಾಡ್ಬೋದು ಈ ಡಿಸೈನು. ನಾನು ಮುಂದೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಸೊ ಇದು 1 ಬೇಕಂದರೆ 1 ಮಾಡ್ಕೋಬೋದು, 2 ಬೇಕಂದರೆ 2 ಹಾಕ್ಕೋಬೋದು. ಬೇಡ ನಮಗೆ 3 ಬೇಕು ಅಂತಂದರೆ 3 ಕುಚ್ಚು ಹಾಕ್ಕೊಂಡು ಈ ಥರ 2 ಬೀಡು ತಿರ್ಗಾನು 2 ಬೀಡಿಂದ ವಾಪಸ್ ಬನ್ನಿ. ಬೀಡ್ಸು ನೋಡ್ಕೊಂಡು ತೊಗೊಳ್ಳಿ. ಮತ್ತು ಅದು ಬ್ಲ್ಯಾಕ್ ಆಗತ್ತೆ ಅನ್ನೋ ಚಾನ್ಸಸ್ ಇತ್ತು ಅಂದರೆ ಬಿಟ್ಬಿಡಿ, ತೊಗೋಬೇಡಿ. ನೋಡಿ, ಈ ಥರ ಬರುತ್ತೆ. ಸೊ ಅದು ಎಲ್ಲಿಗೆ ಎಂಡ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೀವು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಅಂದಾಜಿಟ್ಕೊಳ್ಳಿ. 1 ಬೀಡ್ ಹಾಕ್ಕೊಳ್ಳಿ. ಅಷ್ಟು ಆದಮೇಲೆ 1 ಬೀಡ್ ಹಾಕ್ಕೊಂಡು ನೋಡಿ, ಇಷ್ಟು ಬಂದರೆ ಸಾಕು. ತೀರಾ ಹಿಂಗೆ ಬಂದರೆ
ಸಿಕ್ಕಾಕೊಳ್ಳುತ್ತೆ ಸಮ್ಟೈಮ್ಸು ಯಾವುದನ್ನು ಇದಕ್ಕೆ. ಸೊ ಇಷ್ಟಾಗಲ ಇಟ್ಕೊಂಡು ಕೆಳಗಿಂದ ಮೇಲೆ ಹೋಗಿಬಿಟ್ಟು ನೋಡಿ, ಈ ಒಂದು ಬೀಡ್ ಇತ್ತಲ್ಲ, ಈ ಒಂದು ಬೀಡಿಂದ ಹೊರಗಡೆಗೆ ಬರಬೇಕು. ಈ ಥರ ಬರುತ್ತೆ. ಸ್ಯಾರಿ ಪೂರ್ತಿ ಇದೆ ಎರಡೇ ಕಲರ್ ಇರೋದ್ರಿಂದ ನಿಮಗೆ ಇದು ಮ್ಯಾಚ್ ಆಗುತ್ತೆ. ಈಗ 2 ಬೀಡ್ ತೊಗೊಳ್ಳೋಣ. ಎರಡು ಬೀಡ್ ತೊಗೊಂಡು ನೋಡಿ, ಈ ಥರ 3 ಬರಬೇಕು. ಈ ಥರ 3 ಬೀಡ್ಸ್ ಬರೋ ಹಾಗೆ ಕೆಳಗಿಂದ ಮೇಲೆ ಸೂಜಿ ತೊಗೊಂಡು ನೋಡಿ, 1 ಬೀಡಿಂದ ಹೊರಗಡೆಗೆ ಬರಬೇಕು. ಸೊ ಇವಾಗ ಏನು ಮಾಡಿ, ಇದೇ ಥರ ಬೀಡ್ಸ್ನ ಎರಡೆರಡೇ ಹಾಕ್ಕೊಂಡು ಒಂದಷ್ಟು ದೂರ ಗ್ಯಾಪ್ ಕೊಡಬೇಕು. ಅಂದರೆ ನಿಮಗೆ ಗ್ಯಾಪ್ ಬೇಕು ಅಂತಂದರೆ ಇಷ್ಟಿಷ್ಟಕ್ಕೆ ಈ ಥರ ಗ್ಯಾಪ್ ಕೊಡ್ತಾ ಹೋಗಬೇಕು. ಈಗ ಇನ್ನೊಂದು, ಈ ಕುಚ್ಚಲ್ಲಿ ನಿಮಗೆ ದಪ್ಪ ಬೀಡು 2 ಬೀಡ್ ಹಾಕಿಬಿಟ್ಟು ಕ್ರೋಶಲ್ಲೇ ಬೀಡ್ ಹಾಕಿ, ಮತ್ತು 2 ಸಿಂಗಲ್ ಕ್ರೋಶ ಹಾಕಿ, 1 ಬೀಡ್ ಹಾಕಿ, 2 ಸಿಂಗಲ್ ಕ್ರೋಶ ಹಾಕಿ. ಸೊ ಇಷ್ಟು ಡಿಸ್ಟೆನ್ಸ್ ಬರುತ್ತೆ. ಅದಾದಮೇಲೆ ಒಂದು ಕುಚ್ಚು ಕ್ರೋಶಲ್ಲಿ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಲಾಕ್, ಮತ್ತು ಆ ಬೀಡ್ ಹಾಕ್ಕೊಳ್ಳಿ. ಆ ಥರ ಅದು ಒಂದು ಡಿಸೈನ್ ಆಗುತ್ತೆ. ನಾನು ಹೇಳ್ತೀನಲ್ಲ ನಿಮಗೆ, ತುಂಬ ಡಿಸೈನ್ಸ್ ಇದೆ ಇದರೊಳಗೆ. ಈ ಥರ ಬೇಬಿ ಕುಚ್ಚು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ವಿಪರೀತ ಡಿಸೈನ್ಸು ನೀವು ಮಾಡ್ಕೋಬೋದು. ಏನು ಅಂತಂದರೆ, ನೀವು ಅದನ್ನು ಟೈಮ್ ಇದ್ದಾಗ ಕುಚ್ಚು ಮಾಡಿ ಇಟ್ಕೊಳ್ಳೋದು ಇದಾಗಿರೋದು ಅಷ್ಟೇ, ಮಾಡ್ಕೋಬೇಕು. ಸೊ ಇದೇ ಥರ 2 ಬೀಡ್ ಹಾಕಿ ಒಂದಿಷ್ಟು ದೂರ ಮಾಡ್ತೀನಿ ನಾನು. ನೋಡಿ, ಒಂದಿಷ್ಟು ದೂರ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನಿಮಗೆ ಅನುಕೂಲವಾಗಿ ಗ್ಯಾಪ್ ಕೊಟ್ಕೊಳ್ಳಿ. ಮತ್ತು ಇವಾಗ ಅದೇ ಥರ 2 ಬೀಡು, 1 ಕುಚ್ಚು ಇದೇ ಥರ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಹೇಳಿದಂಗೆ ಡಿಸ್ಟೆನ್ಸು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 2 ಬೀಡು, 1 ಕುಚ್ಚೆಲ್ಲ ಹಾಕಿ, ಲಾಸ್ಟಲ್ಲಿ ಎಕ್ಸ್ಟ್ರಾ 1 ಬೀಡ್ ಹಾಕಿ, ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಒಂದು ಬೀಡಿಂದ ಹೊರಗಡೆಗೆ ಬರಬೇಕು. ಸಾರಿ, 2 ಬೀಡ್ ಹಾಕ್ಬಿಟ್ಟಿದ್ದೀನಿ. 1 ಬೀಡ್ ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿದ ಮೇಲೆ ಈ ಸಿಂಗಲ್ ಬೀಡಲ್ಲಿ ಹೊರಗಡೆಗೆ ಬರಬೇಕು. ಈ ಥರ ಬರುತ್ತೆ ಡಿಸೈನು. ಸೊ ಮಾಡ್ತಾ ಹೋಗೋಣ. ಇಲ್ಲಿ ಇವಾಗ 2 ಬೀಡ್ ಹಾಕ್ಕೋಬೇಕು. ನಿಮ್ಮ ಗ್ಯಾಪ್ ಎಷ್ಟು ಬೇಕು ನೋಡಿಕೊಂಡು, ಕುಚ್ಚು ಎಷ್ಟು ಮಾಡ್ಕೊಂಡಿದ್ದೀರಾ ಅದೆಲ್ಲ ಕೌಂಟ್ ಮಾಡಿಕೊಂಡು ಲೆಕ್ಕ ಹಾಕಿ ಇದಕ್ಕೆ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಪ್ಯಾಟರ್ನ್ ಈ ಥರ ಬರುತ್ತೆ, ನೋಡಿಕೊಂಡು ನಿಧಾನಕ್ಕೆ ಮಾಡಿ. ಈ ಥರ ಮಧ್ಯದಲ್ಲಿ ಎಷ್ಟು ಬೀಡ್ಸ್ ಹಾಕ್ಕೊಂಡಿದ್ರೆ ಕೌಂಟ್ ಮಾಡ್ಕೋಬೇಕು. 3, 4, 5, 6ಗೆ ಡಿಸೈನ್ ಬರುತ್ತೆ. ಸೊ ಇಲ್ಲಿ 2 ಆಗಿದೆ, 5 ಬಂದು 6ಗೆ ಕುಚ್ಚು ಹಾಕ್ಕೊಳ್ಳಿ. ಸೊ ಮಾಡೋಣ ಫುಲ್ ಸ್ಯಾರಿ, ಆಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಈ ಥರ ಕಾಣುತ್ತೆ ನಿಮಗೆ. ಫುಲ್ಲು ಕುಚ್ಚುಗಳಿರುತ್ತೆ. ಸೊ ಈ ಥರ ಬರುತ್ತೆ ನಿಮಗೆ ಫೈನಲ್ಲಾಗಿ. ಸೊ ಈ ಬೀಡ್ಸು ಇರುತ್ತೆ. ಬೀಡ್ಸ್ನ ಒಳ್ಳೆ ಕ್ವಾಲಿಟಿ ಬೀಡ್ಸ್ನ ಹಾಕ್ಕೊಳ್ಳಿ. ಸೊ ನಿಮಗದು ಬ್ಲ್ಯಾಕ್ ಆಗೋದಿಲ್ಲ. ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕಾಗತ್ತೆ, ಒಂದೊಂದು ಏನಾನು ಜಾಸ್ತಿ ಇತ್ತು ಅಂದರೆ. ಇದು ನಾವು ಎಷ್ಟೇ ಒಂದು ಸ್ವಲ್ಪ ಇದು ಮಾಡಿದ್ರೂ ಕಟ್ಟೋವಾಗ ಒಂದೊಂದು ಬಿಟ್ಕೊಳ್ಳುತ್ತೆ. ಸೊ ಅದು ನೀಟಾಗಿ ಮಾಡ್ಕೊಳ್ಳಿ ಇಷ್ಟೇ, ಇನ್ನೇನಿಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಬಂದಿದೆ ಫೈನಲಾಗಿ. ಸೊ ಫ್ರೆಂಡ್ಸ್, ಇದು
ಟೈಟಿಂಗ್ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಯಾರನ್ನು ಸೇರಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಬೇಗ ಬೇಗ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಈ ವೀಕಲ್ಲಿ ಈಗ ಮುಗಿಯುತ್ತೆ. ನೆಕ್ಸ್ಟ್ ಮಂಡೇಯಿಂದ ಕೆಲವು ಜನ ಜಾಯಿನ್ ಆಗ್ತಾ ಇದ್ದಾರೆ. ಸೊ ನಿಮಗೂ ಯಾರಿಗಾನು ಇಂಟ್ರೆಸ್ಟ್ ಇತ್ತು ಅಂದರೆ ಬೇಗ ಜಾಯಿನ್ ಆಗಿ ನಿಮ್ಮ ಹೆಸರನ್ನ ರಿಜಿಸ್ಟ್ರ್ ಮಾಡಿಕೊಂಡು ಡೀಟೇಲ್ಸಿಗೆ ನನ್ನ ಫೋನ್ ನಂಬರ್ ಇದೆ, ಫೋನ್ ಮಾಡಿ ತಿಳ್ಕೊಳ್ಳಿ, ಸೇರಿಕೊಂಡು ಕಲ್ತ್ಕೊಂಡು ನೀವು ಮಾಡ್ಬೋದು ಅಷ್ಟೇ. ಓಕೆ, ಸೊ ನೋಡೋಣ ಫ್ರೆಂಡ್ಸ್. ಇದ್ರ ಜೊತೆಗೆ ನಿಮಗೆ ನಾನು ಒಂದು 2-3 ಡಿಸೈನ್ಗಳು ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಬೀಡು ಒಂದು ಕುಚ್ಚು, ಒಂದು ಬೀಡು ಒಂದು ಕುಚ್ಚು ಎಲ್ಲ ಹಾಕ್ಕೋಬೋದು. 4-4 3-3 ಚೈನ್ಸ್ ಹಾಕ್ಕೊಂಡು ಒಂದೊಂದು ಕುಚ್ಚು ಹಾಕ್ಕೋಬೋದು. ರೆಡಿ ಮಾಡಿಕೊಂಡ್ರೆ ನೀವು ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಸುಮಾರು ನಿಮಗೆ ಟೈಮ್ ಆದಾಗೆಲ್ಲ ಒಂದಷ್ಟು ಮಾಡಿ ಇಟ್ಕೊಂಡ್ರೆ ಸೊ ಆ ಥರ ಯೂಸ್ ಮಾಡ್ಕೋಬೋದು. ಇದಂತೂ ತುಂಬ ಯೂಸ್ ಆಗುತ್ತೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಕುಚ್ಚುಗಳನ್ನ. ಬೀಡ್ಸ್ ಸಮೇತ ಹಾಕ್ಕೋಬೋದು, ಬೀಡ್ ಇಲ್ಲದೇ ಹಾಕ್ಕೋಬೋದು. ಆರ್ಚ್ ಹಾಕ್ಕೊಂಬಿಟ್ಟು ಅದೇ ಥರ ನೀವು ಒಂದೊಂದು ಕುಚ್ಚು ಸೇರಿಸ್ಕೊಳ್ತಾ ಹೋಗ್ಬೋದು. ತುಂಬ ಇದೆ ಡಿಸೈನ್ಸು ಈ ಥರ ರೆಡಿ ಕುಚ್ಚು ಮಾಡಿಕೊಂಡ್ರೆ. ಸೊ ಬೇಡ ಅಂತಂದರೆ ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಒಂದೊಂದೇ ತೆಗೆದ್ರೆ ನಿಮಗೆ ಅಷ್ಟೇ ಎಳೆ ಸಿಗುತ್ತೆ. ಸೊ ನಿಮಗೆ ಗ್ಯಾಪ್ ಇದ್ದಾಗ ಗ್ಯಾಪಲ್ಲಿ ಅದನ್ನು ಕುಚ್ಚು ಮಾಡ್ಕೊಂಡು ಹೋಗ್ಬೋದು ಇನ್ಸ್ಟೆಡ್ ಆಫ್ ರೆಡಿ ಕುಚ್ಚುಗಳು. ಸೊ ನೋಡೋಣ ಫ್ರೆಂಡ್ಸ್, ಅಲ್ಲಿಗೆ ನೆಕ್ಸ್ಟ್ ಯಾವುದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.